ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ 21,700 ರೂಪಾಯಿ ಪ್ಲಸ್ ಅಲೌನ್ಸಸ್ ಎಲ್ಲ ಇರುತ್ತೆ. ಲೆವೆಲ್ 3ಯಲ್ಲಿ ನಿಮಗೆ ಸ್ಯಾಲ್ರಿನ ಕೊಡ್ತಾರೆ 7th ಪೇ ಕಮಿಷನಲ್ಲಿ. ಇವಾಗ 8th ಪೇ ಕಮಿಷನ್ ಆದರೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ ಗೈಸ್. ಕಡಿಮೆ ಅಂದರೂ 15,000 ರಿಂದ 20,000 ಸ್ಯಾಲ್ರಿ 8th ಪೇಲಿ ಇನ್ಕ್ರೀಸ್ ಆಗೇ ಆಗುತ್ತೆ ಗೈಸ್. ವೇಕೆನ್ಸಿ ಬಗ್ಗೆ ಮಾತಾಡೋದಾದರೆ ಟೋಟಲ್ 190 ವೇಕೆನ್ಸಿ ಇದೆ. ಅದರಲ್ಲಿ ಜನರಲ್ 94, SC 22, ST 12, OBC 43, EWS 19, PWBD 12, ESM 20, ಟೋಟಲ್ಲು 190 ವೇಕೆನ್ಸಿನ ಕರೆದಿದ್ದಾರೆ ಗೈಸ್. ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಆಗಿರುತ್ತೆ. ಜೈ ಹಿಂದ್ ಗೈಸ್. ಇಂಡಿಯನ್ ಆರ್ಮಿಯಲ್ಲಿ CSBO ಗ್ರೇಡ್ 2 ಸಿವಿಲಿಯನ್ ಹುದ್ದೆಗಳನ್ನ ಕರೆದಿದ್ದಾರೆ. ಆರ್ಮಿ ಅಂಡರಲ್ಲಿ ಸಿವಿಲಿಯನ್ ಜಾಬ್ ಇದಾಗಿರುತ್ತೆ. ಅದ್ರ ಬಗ್ಗೆ ಈಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಎಷ್ಟು ವೇಕೆನ್ಸಿನ ಕರೆದಿದ್ದಾರೆ, ಜಾಬ್ ಯಾವ ಥರ ಇರುತ್ತೆ, ಪೇ ಗ್ರೇಡ್ ಎಷ್ಟು, ಏಜ್ ಲಿಮಿಟ್ ಎಷ್ಟು, ಕ್ವಾಲಿಫಿಕೇಶನ್ ಏನೇನಾಗಿರಬೇಕು, ಇದ್ರ ಜೊತೆಗೆ ಟೆಕ್ನಿಕಲ್ ಸರ್ಟಿಫಿಕೇಟ್ ಏನೇನೋ ಇರಬೇಕು ನಿಮ್ಮ ಹತ್ರ, ಮತ್ತೆ ಅಪ್ಲೈ ಡೇಟ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಜಾಬ್ ಪ್ಲೇಸಸ್ ಎಲ್ಲೆಲ್ಲಿರುತ್ತೆ, ವರ್ಕ್ ಯಾವ ಥರ ಇರುತ್ತೆ, ಇದ್ರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣಿಸ್ತಾ ಇದೆ, ಹೈಪ್ನ ಮಾಡಿ. ಹೈಪ್ ಮಾಡೋದ್ರಿಂದ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಗೈಸ್. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಡೀಟೇಲ್ಸ್ನ ಹೇಳೋದಕ್ಕಿಂತ ಮುಂಚೆ ನಿಮಗೆ CSBO ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. CSBO ಅಂದರೆ ಏನು, ನೀವು ಜಾಯ್ನ್ ಆದಮೇಲೆ ಯಾವ ರೀತಿ ವರ್ಕ್ ಇರುತ್ತೆ, ವರ್ಕ್ ಟೈಮ್ ಎಷ್ಟಿರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಶನ್ನ ಕೊಡ್ತೀನಿ. ಅದಾದಮೇಲೆ ವೇಕೆನ್ಸಿ ಬಗ್ಗೆ, ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಇನ್ಫಾರ್ಮೇಶನ್ನ ಕೊಡ್ತೀನಿ ಗೈಸ್. CSBO ಅಂದರೆ ಸಿವಿಲಿಯನ್ ಸ್ವಿಚ್ ಬೋರ್ಡ್ ಆಪರೇಟರ್ ಅಂತ. ಇದು ಇಂಡಿಯನ್ ಆರ್ಮಿಯಲ್ಲಿರೋ ಒಂದು ಸಿವಿಲಿಯನ್ ಜಾಬು. ಇಂಡಿಯನ್ ಆರ್ಮಿಯಲ್ಲಿ ಯೂನಿಫಾರ್ಮ್ ಪೋಸ್ಟ್ ಅಲ್ಲ ಇದು. ಸೋಲ್ಜರ್ಸ್ ತರ ಟ್ರೈನಿಂಗು ಮತ್ತೆ ವೆಪನ್ ಏನು ಇರೋದಿಲ್ಲ. ಸಿವಿಲ್ ಡ್ರೆಸ್ ಅಲ್ಲಿ ಜಾಬ್ ಇರುತ್ತೆ ಗೈಸ್. CSBO ಕೆಲಸ ಏನು ಗೊತ್ತಾ? CSBO ಮುಖ್ಯವಾಗಿ ಆರ್ಮಿ ಆಫೀಸ್ಗಳಲ್ಲಿ ಕಮ್ಯುನಿಕೇಶನ್ ಹ್ಯಾಂಡ್ಲಿಂಗ್ ನ ಕೆಲಸ ಮಾಡ್ತಾರೆ. ಇವ್ರದ್ದು ಮೇನ್ ವರ್ಕ್ ಏನು ಅಂತಂದ್ರೆ ಆರ್ಮಿ ಆಫೀಸ್ನಲ್ಲಿರೋ ಟೆಲಿಫೋನ್ ಎಕ್ಸ್ಚೇಂಜ್ ಆಪರೇಟ್ ಮಾಡೋದು, ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಗಳನ್ನ ಅಟೆಂಡ್ ಮಾಡೋದು, ಸೀನಿಯರ್ ಆಫೀಸರ್ಗೆ ಕಾಲ್ ಕನೆಕ್ಟ್ ಮಾಡೋದು, ಮೆಸೇಜ್ಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋದು, ಕಮ್ಯುನಿಕೇಶನ್ನ ರಿಜಿಸ್ಟರ್ ಮಾಡೋದು, ಮತ್ತೆ ಬೇಸಿಕ್ ಕಂಪ್ಯೂಟರ್ ವರ್ಕ್ ಇರುತ್ತೆ. ವರ್ಕ್ ಪ್ಲೇಸ್ ಬಂದು ಆರ್ಮಿ ಕಂಟೋನ್ಮೆಂಟು, ಆರ್ಮಿ ಹೆಡ್ ಕ್ವಾರ್ಟರ್, ಮಿಲಿಟರಿ ಆಫೀಸ್ ಬಿಲ್ಡಿಂಗ್ಸು, ಟ್ರೈನಿಂಗ್ ಸೆಂಟರ್ಸು. ಆಲ್ಮೋಸ್ಟ್ ಇದ್ರ ಜಾಬ್ ಬಂದು ಆಫೀಸ್ ಜಾಬ್ ಆಗಿರುತ್ತೆ ಗೈಸ್. ವರ್ಕ್ ಟೈಮು ನಿಮಗೆ 8 ಅವರ್ಸ್ ಇರುತ್ತೆ. ಒಂದೊಂದ್ಸಲ ಡೇ ಶಿಫ್ಟ್ ಮತ್ತೆ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ. ಆಲ್ ಓವರ್ ಇಂಡಿಯಾ ಎಲ್ಲಿ ವರ್ಕ್ ಇರುತ್ತೆ ಅಲ್ಲಿ ನಿಮಗೆ ಪೋಸ್ಟಿಂಗ್ ನ ಕೊಡ್ತಾರೆ. ನನಗೆ ಕರ್ನಾಟಕದಲ್ಲೇ ಬೇಕು ಅಂದ್ರೆ ಆಗಲ್ಲ, ಇದು ಆಲ್ ಇಂಡಿಯಾ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಎಲ್ಲೆಲ್ಲಿ ಅವ್ರದ್ದು ಸೆಂಟರ್ಗಳಿದೆ, ಆರ್ಮಿ ಸೆಂಟರ್ಸ್, ಎಲ್ಲೆಲ್ಲಿ ವೇಕೆನ್ಸಿ ಖಾಲಿದೆ ಅಲ್ಲಿ ಪೋಸ್ಟಿಂಗ್ ನ ಕೊಡ್ತಾರೆ ಗೈಸ್. ಇದಕ್ಕೆ ಮುಖ್ಯವಾಗಿ ನಿಮಗೆ ಕ್ವಾಲಿಫಿಕೇಶನ್ 10th ಆಗಿದ್ರೆ ಸಾಕು. ಅದ್ರ ಜೊತೆಗೆ PBS ಸರ್ಟಿಫಿಕೇಟ್ ಬೇಕು. PBS ಅಂದ್ರೆ ಪ್ರೈವೇಟ್ ಬ್ರಾಂಚ್ ಎಕ್ಸ್ಚೇಂಜ್ ಅಂತ. ಟೆಲಿಫೋನ್ ಎಕ್ಸ್ಚೇಂಜ್ ಆಗಿರ್ಬೋದು ಅಥವಾ PBX ಸಿಸ್ಟಮ್ ಆಪರೇಟ್ ಆಗಿರ್ಬೋದು. ಇಲ್ಲಿ ನಿಮಗೆ 6 ತಿಂಗಳು ಎಕ್ಸ್ಪೀರಿಯನ್ಸ್ ಇರುವಂತ ಸರ್ಟಿಫಿಕೇಟ್ ಇರಬೇಕು ಗೈಸ್. ಇದನ್ನ ಪ್ರೈವೇಟ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮತ್ತೆ ಗೌರ್ಮೆಂಟ್ ಸ್ಕಿಲ್ ಸೆಂಟರ್ಸ್ ಇಲ್ಲೆಲ್ಲ ಈ ಕೋರ್ಸ್ಗಳನ್ನ ಮಾಡ್ತಾರೆ. ಈ ಕೋರ್ಸ್ ನೀವು 6 ತಿಂಗಳು ಮಾಡಿರೋಂಥ ಸರ್ಟಿಫಿಕೇಟ್ ಇದ್ರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ಈಗ ಸ್ಕ್ರೀನಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಜೊತೆಗೆ ಏನೇನು ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಏಜ್ ಲಿಮಿಟ್ ಆಯಿತು, ಕ್ವಾಲಿಫಿಕೇಶನ್ನು, ಜಾಬ್ ಟೈಪು, ವೇಕೆನ್ಸಿ ಎಷ್ಟಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಎಂಡ್ವರೆಗೆ ನೋಡಿ ಗೈಸ್. ವಿಡಿಯೋದ ಎಂಡಿಂಗ್ನಲ್ಲಿ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದು ಮತ್ತೆ ಯಾವ ಥರ ಅಪ್ಲೈ ಮಾಡಬೇಕು, ಆನ್ಲೈನಾ ಆಫ್ಲೈನಾ, ಇಮೇಲಲ್ಲಿ ಕಳಿಸ್ಬೇಕಾ ಅನ್ನೋ ಇನ್ಫಾರ್ಮೇಶನ್ನ ಲಾಸ್ಟಲ್ಲಿ ಕೊಡ್ತೀನಿ. ಮತ್ತೆ ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಫಿಲ್ ಮಾಡಿ, ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಹೇಗೆ ನಾವು ಸ್ಕ್ಯಾನ್ ಮಾಡಿ ಕಳಿಸ್ಬೇಕು ಅನ್ನೋದು ಇನ್ಫಾರ್ಮೇಶನ್ ವಿಡಿಯೋದ ಲಾಸ್ಟಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಂಡ್ವರೆಗೆ ನೋಡಿ ಗೈಸ್. ಮತ್ತೆ ಇದು ಗೈಸ್ ಅಗ್ನಿವೀರ್ ತರ 4 ವರ್ಷದ ಟೆಂಪ್ರವರಿ ಜಾಬ್ ಅಲ್ಲ, ಇದು ಪರ್ಮನೆಂಟ್ ಹುದ್ದೆಗಳು, ಲೈಫ್ ಟೈಮ್ ಹುದ್ದೆಗಳು. ಈ ಹುದ್ದೆಗಳು ನಿಮಗೆ ಲೈಫ್ ಟೈಮ್ ಆಗಿರುತ್ತೆ ಗೈಸ್. ಮತ್ತೆ ರೆಗ್ಯುಲರ್ ಸೋಲ್ಜರ್ಸ್ಗೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಫ್ಯಾಮಿಲಿ ಕ್ವಾರ್ಟರ್ಸ್ ಆಗ್ಬೋದು, ಕ್ಯಾಂಟೀನ್ ಫೆಸಿಲಿಟಿ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ಈ ತರ ಪ್ರತಿಯೊಂದು ಫೆಸಿಲಿಟಿನೂ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಪೆನ್ಷನ್ ಕೂಡ ಈ ಹುದ್ದೆಗಳಲ್ಲಿ ರಿಟೈರ್ಡ್ ಆದ್ಮೇಲೆ ಸಿಗುತ್ತೆ ಗೈಸ್. ನೀವಿಲ್ಲಿ ನೋಡ್ತಿರ್ಬೋದು ಗೈಸ್, ಇಂಡಿಯನ್ ಆರ್ಮಿ ನೋಟಿಫಿಕೇಶನ್ ಇದು. CSBO ಗ್ರೇಡ್ 2 ಗ್ರೂಪ್ C ಹುದ್ದೆಗಳು. ಇದ್ರ ಬಗ್ಗೆ ಈಗ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸಿವಿಲಿಯನ್ ಸ್ವಿಚ್ ಬೋರ್ಡ್ ಆಪರೇಟರ್ ಅಂತ, ಇದು ಗ್ರೇಡ್ 2 ಗ್ರೂಪ್ C ವೇಕೆನ್ಸಿ ಆಗಿರುತ್ತೆ. ಇಂಡಿಯನ್ ಆರ್ಮಿ ಅಂಡರಲ್ಲಿ ಸಿವಿಲಿಯನ್ ಹುದ್ದೆಗಳಾಗಿರುತ್ತೆ ಗೈಸ್. ಇದು ಆಲ್ ಓವರ್ ಇಂಡಿಯಾ ಎಲ್ಲ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಬಹುದಾಗಿದೆ. ಅಪ್ಲಿಕೇಶನ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ 2ನೇ ತಾರೀಕಿಂದ. ಲಾಸ್ಟ್ ಡೇಟ್ ಬಂದು 31 ಮೇ 2026 ರಾತ್ರಿ 11:59 ವಿಂಡೋ ಕ್ಲೋಸ್ ಆಗುತ್ತೆ ಗೈಸ್. ರಿಟರ್ನ್ ಎಕ್ಸಾಮ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಕಾಲ್ ಲೆಟರ್ ಬರುತ್ತೆ.
ಯಾವ ಡೇಟಲ್ಲಿ ಬರುತ್ತೆ ಯಾವಾಗ ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ವೇಕೆನ್ಸಿ ಬಗ್ಗೆ ಮಾತಾಡೋದಾದರೆ ಟೋಟಲ್ 190 ವೇಕೆನ್ಸಿ ಇದೆ. ಅದರಲ್ಲಿ ಜನರಲ್ 94, SC 22, ST 12, OBC 43, EWS 19, PWBD 12, ESM 20, ಟೋಟಲ್ಲು 190 ವೇಕೆನ್ಸಿನ ಕರೆದಿದ್ದಾರೆ ಗೈಸ್. ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಆಗಿರುತ್ತೆ. ಆಲ್ ಓವರ್ ಇಂಡಿಯಾ ಎಲ್ಲಿ ನಿಮಗೆ ಅವರು ಸರ್ವಿಸ್ಗೆ ಕಳಿಸ್ತಾರೆ ಅಲ್ಲಿ ಹೋಗಿ ಡ್ಯೂಟಿನ ಮಾಡಬೇಕಾಗುತ್ತೆ ಗೈಸ್. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ 21,700 ರೂಪಾಯಿ ಪ್ಲಸ್ ಅಲೌನ್ಸಸ್ ಎಲ್ಲ ಇರುತ್ತೆ. ಲೆವೆಲ್ 3ಯಲ್ಲಿ ನಿಮಗೆ ಸ್ಯಾಲ್ರಿನ ಕೊಡ್ತಾರೆ 7th ಪೇ ಕಮಿಷನಲ್ಲಿ. ಇವಾಗ 8th ಪೇ ಕಮಿಷನ್ ಆದರೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ ಗೈಸ್. ಕಡಿಮೆ ಅಂದರೂ 15,000 to 20,000 ಸ್ಯಾಲ್ರಿ 8th ಪೇಲಿ ಇನ್ಕ್ರೀಸ್ ಆಗೇ ಆಗುತ್ತೆ ಗೈಸ್. ನೆಕ್ಸ್ಟ್ ಏಜ್ ಲಿಮಿಟ್ ಬಗ್ಗೆ ಮಾತಾಡೋದಾದರೆ 18 to 25 ವರ್ಷ ವಯಸ್ಸಾಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇದೆ. SC ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ ಗೈಸ್. ಮತ್ತು ಯಾರೆಲ್ಲ PWBD ಕ್ಯಾಟಗರಿಯಲ್ಲಿ ಇರ್ತಾರೆ ಅವರಿಗೆ 10 ವರ್ಷ ಎಕ್ಸ್ಟೆಂಡ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ PBX ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಗೈಸ್. ಮಿನಿಮಮ್ 6 ತಿಂಗಳ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು ಗೈಸ್. PBX ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರೈವೇಟ್ ಬೋರ್ಡ್ ಎಕ್ಸ್ಚೇಂಜ್ ಅಂತ. ಈ ಕೆಲಸದಲ್ಲಿ ನಿಮಗೆ 6 ತಿಂಗಳು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ನೀವು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಅದ್ರ ಜೊತೆಗೆ ನೀವು ಫ್ಲೂಯೆನ್ಸಿ ಇಂಗ್ಲೀಷ್ ಮತ್ತು ಹಿಂದಿ, ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಆರಾಮಾಗಿ ಮಾತಾಡೋಕ್ಕೆ ಬರಬೇಕಾಗುತ್ತೆ ಗೈಸ್. ರಿಟರ್ನ್ ಎಕ್ಸಾಮ್ ಬಗ್ಗೆ ಮಾತಾಡೋದಾದರೆ 100 ಮಾರ್ಕ್ಸ್ಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ 4 ಪಾರ್ಟ್ಗಳು ಕೊಟ್ಟಿದ್ದಾರೆ. ಮೊದಲನೇ ಪಾರ್ಟಲ್ಲಿ ಜನರಲ್ ಇಂಟೆಲಿಜೆನ್ಸ್ ನ್ಯೂಮೆರಿಕಲ್ ಅಪ್ಟಿಟ್ಯೂಡ್ ಇರುತ್ತೆ 25 ಮಾರ್ಕ್ಸ್ಗೆ. ನೆಕ್ಸ್ಟ್ ಒನ್ ಜನರಲ್ ಅವೇರ್ನೆಸ್ಸು, ಅದು ಕೂಡ 25 ಮಾರ್ಕ್ಸ್ ಇರುತ್ತೆ. ಥರ್ಡ್ ಪಾರ್ಟಲ್ಲಿ ಜನರಲ್ ಇಂಗ್ಲೀಷ್ ಇರುತ್ತೆ, ಅದು ಕೂಡ 25 ಮಾರ್ಕ್ಸು. ಮತ್ತು ಲಾಜಿಕ್ ರೀಸನಿಂಗು ಅದು 25 ಮಾರ್ಕ್ಸು. ಟೋಟಲ್ ನಿಮಗೆ 4 ಪಾರ್ಟಿಂದ 100 ಮಾರ್ಕ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಗೈಸ್. ಮತ್ತು ಕನ್ನಡದಲ್ಲಿ ಎಕ್ಸಾಮ್ ಮಾಡ್ತಾರಾ ಅಂತ ಕೇಳಕ್ಕೆ ಹೋಗ್ಬೇಡಿ. ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸಾಮ್ನ ಮಾಡಲ್ಲ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಆ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ನ ಬರೀಬಹುದಾಗಿದೆ ಗೈಸ್. ರಿಟರ್ನ್ ಟೆಸ್ಟ್ ಪಾಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರಾಕ್ಟಿಕಲ್ ಮತ್ತು ಇಂಟರ್ವ್ಯೂ ಇರುತ್ತೆ. ಪ್ರಾಕ್ಟಿಕಲಿ 6 ತಿಂಗಳ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡಿದ್ದೀರಾ, ಆ ವರ್ಕ್ನ ಇಲ್ಲಿ ಚೆಕ್ ಮಾಡ್ತಾರೆ. ನೀವು ಎಷ್ಟು ಪರ್ಫೆಕ್ಟಾಗಿ ಕೆಲಸನ ಮಾಡ್ತೀರಾ ಅಂದ್ಬಿಟ್ಟು ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ನಿಮಗೆ ಇಂಟರ್ವ್ಯೂ ಕೂಡ ಇರುತ್ತೆ ಗೈಸ್. ಸೆಲೆಕ್ಷನ್ ಪ್ರೊಸೆಸಲ್ಲಿ ಈ 3 ಸ್ಟೆಪ್ಸ್ ನಿಮಗೆ ಇರುತ್ತೆ ಗೈಸ್. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ ಬರ್ತ್ ಸರ್ಟಿಫಿಕೇಟ್ ಪ್ರೂಫು, ಅದಕ್ಕೆ 10th ಮಾರ್ಕ್ಸ್ ಕಾರ್ಡ್ ಆದರೆ ಸಾಕು. ನೆಕ್ಸ್ಟು 10th ಮಾರ್ಕ್ಸ್ ಕಾರ್ಡು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, PBXದು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಡೊಮೈಸೈಲ್ ಸರ್ಟಿಫಿಕೇಟು, ಆಧಾರ್ ಮತ್ತು ಪ್ಯಾನ್ ಕಾರ್ಡು, ಇದಿಷ್ಟುದು ಜೆರಾಕ್ಸ್ ಮಾಡಿ ಅದಕ್ಕೆ ನೀವು ಸೆಲ್ಫ್ ಅಟೆಸ್ಟೆಡ್ನ ಮಾಡಿ ಆನ್ಲೈನಲ್ಲಿ ಏನೋ ಒಂದು ಅಪ್ಲಿಕೇಶನ್ ಫಾರ್ಮ್ನ PDF ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ PDF ಅಲ್ಲಿ ಫಿಲ್ ಮಾಡಿ ನೀವು ಅದ್ರ ಜೊತೆಗೆ ಏನಿಲ್ಲಿಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಇದಿಷ್ಟಕ್ಕೂ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಸ್ಕ್ಯಾನ್ ಮಾಡಿ ಆ ಫಾರ್ಮ್ ಜೊತೆಗೆ ಇಲ್ಲಿ ಏನು ಒಂದು ಕೊಟ್ಟಿದ್ದಾರೆ, ಇಲ್ಲಿ ಅಫಿಷಿಯಲ್ ವೆಬ್ಸೈಟು sunshine.rise@nic.in ಅಂತ, ಈ ಮೇಲ್ಗೆ ನೀವು ಮೇಲ್ನ ಮಾಡಬೇಕಾಗುತ್ತೆ ಗಾಯ್ಸ್. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಕಾಲಮಲ್ಲಿ ಫುಲ್ ನೇಮು ಇನ್ ಬ್ಲಾಕ್ ಲೆಟರ್ಸು, ನೆಕ್ಸ್ಟ್ ಫಾದರ್ಸ್ ನೇಮು, ಮದರ್ಸ್ ನೇಮು, ಡೇಟ್ ಆಫ್ ಬರ್ತು, ಏಜು, ನಿಮ್ಮ ಕ್ಯಾಸ್ಟ್ ಕೆಟಗರಿ, ನ್ಯಾಷನಾಲಿಟಿ, ಇದು ಡಿಸಬಿಲಿಟಿ ಇದ್ದರೆ ಆ ಕ್ಯಾಂಡಿಡೇಟ್ಗೆ ಈ ಕಾಲಮು, ಇಲ್ಲಿ ಮೊಬೈಲ್ ನಂಬರು, ಪರ್ಮನೆಂಟ್ ಅಡ್ರೆಸ್ ಆ್ಯಸ್ ಪರ್ ಆಧಾರಲ್ಲಿ ಹೆಂಗಿದೆ ಅದೇ ಥರ ಹಾಕಿ, ರಿಜಿಸ್ಟರ್ಡ್ ಇಮೇಲ್ ನೀವು ಯಾವ ಇಮೇಲಿಂದ ರಿಜಿಸ್ಟರ್ ಮಾಡಿರ್ತೀರ ಅದು, ಮತ್ತು ಆಧಾರ್ ನಂಬರು, ಇದಿಷ್ಟನ್ನು ಫಿಲ್ ಮಾಡಬೇಕಾಗುತ್ತೆ ಗಾಯ್ಸ್. ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು, ನಿಮ್ಮ ಆಧಾರಲ್ಲಿ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ ಅಂದ್ಕೊಳ್ಳಿ, ನೀವು ರೆಂಟಲ್ಲಿ ಅಥವಾ ಬೇರೆ ಸಿಟಿಯಲ್ಲಿ ಇರ್ತೀರಾ, ಆ ಕರೆಸ್ಪಾಂಡೆನ್ಸ್ ಅಡ್ರೆಸ್ನ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ತಾಲೂಕು, ಸ್ಟೇಟು, ಪಿನ್ ಕೋಡು, ವಿಲೇಜು ಪ್ರತಿಯೊಂದು ಕೇಳಿದರೆ ಅದನ್ನು ಫಿಲ್ ಮಾಡಿ. ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳಿದರೆ ಇಲ್ಲಿ ನೇಮ್ ಆಫ್ ಎಕ್ಸಾಮ್ ಪಾಸ್ಡ್, ಇಯರ್ ಆಫ್ ಪಾಸಿಂಗು, ಪರ್ಸೆಂಟೇಜು, ಡಿವಿಷನ್ನು, ಮಾರ್ಕ್ಸು, ಇಂಗ್ಲೀಷಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಹಿಂದಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಇದನ್ನೆಲ್ಲ ಕೇಳಿದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಎಷ್ಟಿದೆ ಅಷ್ಟನ್ನೇ ಹಾಕಿ ಗಾಯ್ಸ್. ನೆಕ್ಸ್ಟು ಹೈಯರ್ ಕ್ವಾಲಿಫಿಕೇಷನ್ ಕೇಳಿದರೆ ಇಲ್ಲಿ ಡಿಗ್ರಿ, ಡಬಲ್ ಡಿಗ್ರಿ ಏನಾದರೂ ಮಾಡಿದರೆ ನೀವು ಅದನ್ನು ಡೀಟೇಲ್ಸ್ನ ಫಿಲ್ ಮಾಡಿ. ಮತ್ತು ಡಿಕ್ಲರೇಷನ್ನು, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನಿದೆ ಅದನ್ನು ಓದ್ಕೊಳ್ಳಿ. ಓದಿದ್ಮೇಲೆ ಇಲ್ಲಿ ಪ್ಲೇಸು, ಡೇಟ್ ಹಾಕ್ಬಿಟ್ಟು ನಿಮ್ಮ ಸಿಗ್ನೇಚರ್ನ ಈ ಬಾಕ್ಸ್ ಒಳಗಡೆ ಮಾಡಬೇಕಾಗುತ್ತೆ ಗಾಯ್ಸ್. ಇಲ್ಲೇನು ಫಿಲ್ ಮಾಡೋಕ್ಕೆ ಹೋಗ್ಬೇಡಿ, ಇದು ಫಾರ್ ಅಫಿಷಿಯಲ್ ಯೂಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಇದು ಆಫೀಸ್ ಯೂಸ್ಗೆ ಅವ್ರು ಫಿಲ್ ಮಾಡ್ತಾರೆ, ನೀವು ಏನು ಫಿಲ್ ಮಾಡದೆ ಖಾಲಿ ಬಿಡಿ. ಅಡ್ಮಿಟ್ ಕಾರ್ಡ್ ಅಂದ್ಬಿಟ್ಟು
ಒಂದು ಪೇಜ್ ಕೊಟ್ಟಿದ್ದಾರೆ ನೋಡಿ, ಇದನ್ನು ನೀವೇ ಫಿಲ್ ಮಾಡಬೇಕು, ಆಫೀಸ್ ಅವ್ರು ಫಿಲ್ ಮಾಡ್ತಾರೆ ಅಂತ ಬಿಟ್ಬಿಡ್ಬೇಡಿ. ಇದರಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿ ರೀಸೆಂಟ್ ಆಗಿರೋದು. ಅದಾದಮೇಲೆ ಇದರಲ್ಲಿ ಕೆಟಗರಿ ಕೇಳಿದರೆ, ನೀವು ಯಾವ ಕೆಟಗರಿ ಬರ್ತೀರ ಅದನ್ನು ಹಾಕಿ, ರೋಲ್ ನಂಬರ್ ಹಾಕಿ, ಇದಿಷ್ಟನ್ನು ಮಾತ್ರ ಮಾಡಿ ಬಿಟ್ಬಿಡಿ. ಬಾಕಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ 7 ಕಾಲಮ್ಗಳು, ಇದನ್ನು ಅವರೇ ಫಿಲ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಫಾರ್ ಆಫೀಸ್ ಯೂಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟನ್ನು ಅವ್ರು ಫಿಲ್ ಮಾಡ್ಕೋತಾರೆ. ನೋಡಿದ್ರಲ್ಲ ಗೈಸ್, ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ಹುದ್ದೆಗಳ ಬಗ್ಗೆ ಕೊಟ್ಟಿದ್ದೀನಿ. ಇದು ಆರ್ಮಿಯ CSBO ಗ್ರೇಡ್ 2 190 ವೇಕೆನ್ಸಿಗಳ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಷನ್ ಆಗಿತ್ತು. 7th ಪೇ ಕಮಿಷನಲ್ಲಿ ಇವಾಗ 21,900 ಸಿಗ್ತಾ ಇದೆ ಸ್ಯಾಲ್ರಿ. 8th ಪೇ ಕಮಿಷನ್ ಆದರೆ ನಿಮಗೆ 15,000 ರಿಂದ 20,000 ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಗೈಸ್. ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ನೀವು ಬರೋಷ್ಟರಲ್ಲಿ. ಹಾಗಾಗಿ ಎಲ್ಲರೂ ಒಳ್ಳೆ ತಯಾರಿನ ಮಾಡಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ. ಮತ್ತೆ ಇದೇ ತರ ಹೊಸ ಅಪ್ಡೇಟ್ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.